ಇವ್ರ ಹತ್ರ ನಾವು ಕಲಿಬೇಕಾ? ಇವರು ಯಾವಾಗ ಮೋದಿ ಅವರು ಹೋಗಿ ಸಂವಿಧಾನಕ್ಕೆ ಕತ್ ಬಗ್ಸಿದ್ದಾರೆ, ಸಂವಿಧಾನ ಕೊಗ್ಗಲೆ ಆಗಿದೆ. ಯಾರು ಸಂವಿಧಾನ ಬದಲಾವಣೆ ಮಾಡುವ ಇಂಟೆಂಟ್ ಇದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಒಂದ್ಸರಿ ಅಲ್ಲ, 10 ನಿಮಿಷ ಕೇಳಿ ಸರ್. ನೀವು ನೋಡಿ, ನೀವನ್ನ ಇತಿಹಾಸ ಓದ್ಕೊಳ್ಳಿ, ಇದು ನಮ್ಗನ ಕೊಡಿ. ನೀವಂದ್ರೆ ಬಿಜೆಪಿ ಅವರು ಆಯ್ತ್ರಿ. ರಾಮಜಾಯ್ಸ್ ಯಾರು? 1 ನಿಮಿಷ ಕೇಳಿ. ಬಹಳ ಸ್ಪಷ್ಟವಾಗಿ ನಮ್ಗೆ ಕೇಳಕ್ಕೆ ರೆಡಿ ಇಲ್ಲ ಅಂದ್ರೆ ನಾನೇನ್ ಹೇಳಿ? ನೋಡಿ, ನಮ್ಗೆ 400 ಸೀಟ್ ಕೊಡಿ, ನಮ್ಗೆ ರಾಜ್ಯಸಭಾದಲ್ಲೂ ನಮ್ಗೆ ಬೆಂಬಲ ಸಿಗ್ತದೆ. ಏನು ನಮ್ಗೆ ಏನಂತಾರಪ್ಪ, ನಮ್ಗೆ ಬಹುಮತ ಸಿಗುತ್ತೆ, ಲೋಕಸಭಾದಲ್ಲೂ ಬಹುಮತ ಸಿಗುತ್ತೆ, ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾರ ಇಲ್ಲ ಅವ್ರ ಅಭ್ಯರ್ಥಿಗಳು? ಎಷ್ಟು ಜನ ಹೇಳಿದ್ದಾರೆ? ನಾನು ನಿಮ್ಗೆ 20 ಅಭ್ಯರ್ಥಿಗಳು ನಾನು ನಿಮ್ಗೆ ವಿಡಿಯೋ ಕೊಡ್ತೀನಿ. ಅದಕ್ಕೆ ಅಲ್ವಾ ಜನ ಶಿಕ್ಷೆ ಕೊಟ್ಟಿದ್ದು? ಆ ಇಂಟೆಂಟ್ ಇತ್ತು. ಬಹಳ ಸ್ಪಷ್ಟವಾಗಿ ಅಬ್ಕಿ ಬಾರ್ 400 ಬಾರ್ ಸ್ಲೋಗನ್ ಕೊಟ್ಟಿರೋದೇ ಸಂವಿಧಾನ ಬದಲಾವಣೆಗೆ ಅಂದ್ಬಿಟ್ಟು. ನಾನಲ್ಲ, ಕಾಂಗ್ರೆಸ್ನವರಲ್ಲ, ಬಿಜೆಪಿಯ ಅಭ್ಯರ್ಥಿಗಳು ಹೇಳಿದ್ದು. ಈಗ ಈ ಸದನದಲ್ಲಿ ನಿಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ ಹೇಳ್ತೀರಾ, ಅದೇ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ. ಇಷ್ಟು ಬಾರಿ ದೇವ್ರ ಹೆಸರು ಹೇಳಿದಿದ್ರೆ ನಿಮ್ಗೆ ಮೋಕ್ಷನ ಸಿಗ್ತಾ ಇತ್ತು ಅನ್ನೋದು ಇಂಟೆನ್ಷನ್ ಏನ್ರಿ? ಹೌದು, ಮಾಡಿಲ್ಲ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದ ಸ್ಟ್ರೆಂತ್. 400 ಪಾರ್ ಆಗಿದ್ದಿದ್ರೆ ಇವ್ರು ಮಾಡ್ತಾ ಇದ್ರು. ನಾವು ಆಗ್ಲಿಕ್ಕೆ ಬಿಟ್ಟಿಲ್ಲ. ಜನರ ಪ್ರಬುದ್ಧತೆ ಇತ್ತು, ಆಗ್ಲಿಕ್ಕೆ ಬಿಟ್ಟಿಲ್ಲ. ಈಗ ಸಂವಿಧಾನದ ಬಗ್ಗೆ ಇಲ್ಲೇ ಚರ್ಚೆ ಮಾಡಕ್ ರೆಡಿ ಇದೀವಲ್ಲ ನಾವು. ಬರ್ಲಿ. ನಿನ್ನೆ ನಾನು ಇರ್ಲಿಲ್ಲ. ಕೋವಿಡ್ ನಾನು ನಿನ್ನೆ ಮೀಟಿಂಗ್ ಅಲ್ಲಿ ಇರ್ಲಿಲ್ಲ. SIT ಆಗ್ಲೇ ಆಗಿರ್ಬೇಕಲ್ಲ ಒಂದು ಇದಕ್ಕೆ, ಒಂದು ಅಂಶಕ್ಕೆ. ನೋಡಿ, ಒಳ ಮೀಸಲಾತಿ ಬಗ್ಗೆ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಅದು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಇದೆ, ಮತ್ತೆ ನಮ್ಮ ಚಿತ್ರದುರ್ಗ ಘೋಷಣೆದಲ್ಲೂ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಒಳ ಮೀಸಲಾತಿ ರಾಜ್ಯ ಸರ್ಕಾರಗಳು ಮಾಡಬಹುದು, ಆದರೆ ಎಂಪೆರಿಕಲ್ ಡೇಟಾವನ್ನ ಇಟ್ಕೊಂಡು ನೀವು ಮಾಡಿ ಅಂತ. ಎಂಪೆರಿಕಲ್ ಡೇಟಾದ ಡೆಫಿನಿಷನ್ ಏನಿದೆ, ಇಟ್ ಹ್ಯಾಸ್ ಟು ಬಿ ಐದರ್ ಅ ಸಾಲಿಡ್ ಪ್ರೊಸೆಸ್ ಡ್ರಿವನ್ ಸರ್ವೆ ಅಥವಾ ಸೆನ್ಸಸ್ ಇರ್ಬೋದು. ಸೆನ್ಸಸ್ ನಲ್ಲಿ ನಿಮಗೆ ಉಪಜಾತಿಗಳನ್ನ ನೋಂದಾಯಿಸಕ್ಕೆ ಅವಕಾಶ ಇದೆಯೋ ಇಲ್ಲೋ, ಅಥವಾ ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಇವತ್ತು ವರದಿ ಸಬ್ಮಿಟ್ ಆಗಿದೆ. ವರದಿನಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಯಾಕಂದ್ರೆ ನಾವು ಸುಮ್ಮನೆ ನಾವೇ ನಮ್ದಾದಂತ ಒಂದು ಸರ್ವೆ ಮಾಡಿಬಿಟ್ಟು ನಾಳೆ ಕೋರ್ಟ್ ಅಲ್ಲಿ ಸ್ಟೇ ಸಿಗಬಾರ್ದು. ಅದಕ್ಕೆ ಇಟ್ ಶುಡ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ. ಅದು ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರದ ನಿಲುವಿದೆ. ಆಮೇಲೆ ಎಲ್ಲ ಸಮುದಾಯಗಳಿಗೆ ಕರೆಸಿ ನಾವು ಮಾತಾಡಿದೀವಿ. ಒಳ ಮೀಸಲಾತಿ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಂದಲ ನಮ್ಮ ಸರ್ಕಾರದಲ್ಲಿ ಇಲ್ಲ.